ಇವಾಗ ತಾನೇ ರಾಜರತ್ನ ಸಿನಿಮಾ ನೋಡಿದೆ. ತುಂಬಾನೇ ರಾಜರತ್ನಾಕರ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಖುಷಿ ಆಯ್ತು ನನಗೆ. ಒಂದು ಒಳ್ಳೆ ಪ್ರಯತ್ನ ಮೊದಲನೇ ಸಿನಿಮಾದಲ್ಲೇ. ಅವ್ನು ಚಂದು, ನಾನು ಅವನ ಆಕ್ಟಿಂಗ್ ಬಗ್ಗೆ ಜಾಸ್ತಿ ಹೇಳಲ್ಲ, ಬಿಕಾಸ್ ನಾನು ಸಿಗ್ಲಿಗೂ ಟೈಮಿಂದಾನು ಅವನ ಆಕ್ಟಿಂಗ್ ನೋಡ್ತಾನೆ ಇದ್ದೀನಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅಂಡ್ ವಂಡರ್ಫುಲ್ ಆರ್ಟಿಸ್ಟ್. ಇಡೀ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಗೊಂಡ್ರು ಅವ್ರ ತಾಯಿ ವಂಡರ್ಫುಲ್ ಅಮೇಸಿಂಗ್ ಆಕ್ಟ್ ಮಾಡ್ತಾರೆ. ಇವನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಅಂಡ್ ಸಪೋರ್ಟ್ ಮಾಡಿ. ಹೊಸ ತಂಡ, ನಮ್ಮ ಡೈರೆಕ್ಟ್ರು ಮೊದಲನೇ ಸಿನಿಮಾ, ಅವರು ಕೂಡ ಒಂದು ಮೊದಲನೇ ಡೈರೆಕ್ಷನ್ ಅಲ್ಲೇನೆ ಒಂದು ಮನೋತ್ಸವ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಈ ಮನೆಯಲ್ಲಿ ತುಂಬಾ ಬೇಜವಾಬ್ದಾರಿ ಇರುವಂತ ಮಕ್ಕಳಿದ್ರೆ ಅಪ್ಪ ಅಮ್ಮ ಯಾವ ರೀತಿ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ಪ್ರೊಡ್ಯೂಸರ್ ಕೂಡ ಹೇಳಿದ್ರು, ರೈತರು ಅಂತ, ರೈತರಾಗಿ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಮಗೆ ತುಂಬಾ ಸಂತೋಷ. ನಮ್ಮ ತಂದೆನೂ ರೈತರಾಗಿದ್ದವರು, ನಾವು ಸಿನಿಮಾ ನಾವು. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು. ಅಂಡ್ ಇವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಮ್ರಾನ್ ಕೂಡ ಅವ್ರ ಜೊತೆಲಿ ಎಲ್ಲ ನಡೆಸಿದಂಥವ್ರು ಕೂಡ, ಮತ್ತೆ ಇನ್ನೊಬ್ರು ನಾಗರಾಜ್ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಒಂದು ಒಳ್ಳೆ ಸಿನಿಮಾ ಬಂದಾಗ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್. ಯೂಶುವಲಿ ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಕೇಳ್ಕೊಡ್ತೀವಿ. ರೈತರು ಮಾಡಿರುವಂತ ಸಿನಿಮಾಗೆ ಸಿನಿ ಪ್ರೇಕ್ಷಕರು ಕೂಡ ಸಾಥ್ ಕೊಡ್ತಿಲ್ಲ ಅನ್ನುವಂಥದ್ದು. ಈಗ ಹಂಗೆ ಹೇಳಕ್ಕಾಗಲ್ಲ. ಇವಾಗೆಲ್ಲ ಬದಲಾಗಿದೆ. ಹೆಣ್ಣು ಕೊಡ್ತಿದ್ದಾರೆ, ಒಂದು ಸಿನಿಮಾನು ನೋಡ್ತಿದ್ದಾರೆ. ಏನ್ ಗೊತ್ತಾ, ಎಲ್ಲ ಕಡೆ ಚೆನ್ನಾಗಿದ್ರೆ ಎಲ್ಲ ಅದೇ ಯೋಚನೆ ಮಾಡ್ತಾರಲ್ಲ ಪ್ರತಿಯೊಬ್ರು. ಸಿನಿಮಾಗೆ ಬರ್ಬೇಕು ಅಂದ್ರೆ ಒಂದ್ಸಲ ಯೋಚನೆ ಮಾಡ್ತಾರೆ. ಸಿನಿಮಾ ಬರೋಕೆ ಯೋಚನೆ ಮಾಡೋದು. ಈಗ ಹೆಣ್ಣು ಕೊಡ್ಬೇಕು ಅಂದ್ರೆ ಯೋಚನೆ ಮಾಡ್ಲೇಬೇಕು ತಾನೆ. ಅದು ಇವಾಗ ನಡೀತಿರೋ ಒಂದು ಸಿಚುವೇಶನ್. ಬಟ್ ಪಾಸಿಟಿವ್ ಟಾಕ್ ತಗೊಂಡ್ರು ಕೂಡ ಮೌತ್ ಹಾಕಿದ್ರು ಕೂಡ ಸಿನಿಮಾ ಬರ್ತಾರೆ. ಏನಾಗುತ್ತೆ ಗೊತ್ತಾ, ಒಂದ್ ಸ್ವಲ್ಪ ಪಬ್ಲಿಸಿಟಿ ಆಗ್ಬೇಕು. ಅದೆಲ್ಲ ಆದ್ರೆ ಚೆನ್ನಾಗಾಗತ್ತೆ. ಇವಾಗ ನೀವೆಲ್ಲ ಮೀಡಿಯಾದವ್ರು ಏನಿದ್ದೀರ, ಸೋಷಿಯಲ್ ಮೀಡಿಯಾದವರು ಪ್ರಿಂಟ್ ಮೀಡಿಯಾದವರು ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡಿದಾಗ 100% ಜನಕ್ಕೆ ತಲುಪುತ್ತೆ. ಇವಾಗ ಇನ್ನೊಂದೇನಾಗಿದೆ, ನಾವು 5 ನಿಮಿಷ ಟೈಮ್ ಸಿಕ್ಕ ತಕ್ಷಣ ಫೋನಲ್ಲಿ ಕೊಡ್ತಿದ್ದೀವಿ. ಸೊ ಇಲ್ಲೇನೇ ಇವತ್ತು ವಿಡಿಯೋಗಳಾಗಿದ್ರು ಅದೆಲ್ಲ ಫೋನಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಸೊ ಏನಕ್ಕೆ ನೋಡ್ತಿದ್ದೀವಿ ಅಂತ ಕನೆಕ್ಟ್ ಆಗ್ತೀವಿ. ಸೊ ಅದು ಜಾಸ್ತಿ ರೀಚ್ ಆಗಬೇಕು. ರೀಚ್ ಆದ ತಕ್ಷಣ 100% ಬರ್ತಾರೆ. ನೀವು ಹೇಳ್ತಾ ಇದ್ರಿ ತಾಯಿ ಮಗನ ಸೆಂಟಿಮೆಂಟ್ ತುಂಬಾ ವರ್ಕೌಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮನೆಗೆ ಹೋದ್ಮೇಲೆ ಅಂಬುಜಮ್ಮಗೆ ಏನು ಹೇಳ್ತೀರಾ? ಅಂಬುಜಮ್ಮ ಫಸ್ಟ್ ಸಿಗ್ಲಿ. ಇವತ್ತು ಅವ್ರ ಬರ್ಡೇ ಶೂಟಿಂಗ್ ಬಿಸಿ ಇದ್ದಾರೆ. ಸಿಕ್ಕಿಲ್ಲ ಬೆಳಗ್ಗೆಯಿಂದ. ಸೊ ಸಿಕ್ಕಿದ್ಮೇಲೆ ಒಂದು ಕೇಕ್ ಕಟ್ ಮಾಡಿಸಿ ಆಮೇಲೆ ಮುಂದುವರಿಸ್ತೀವಿ. ಬರ್ತ್ಡೇ ಇದೆ, ಅಭಿಮಾನಿಗಳನ್ನ ಮೀಟ್ ಮಾಡ್ತೀರಾ? ಮೀಟ್ ಮಾಡಿದ್ರೆ ಏನ್ ಗಿಫ್ಟ್ ಕೊಡ್ತೀರಾ ಅಭಿಮಾನಿಗಳು? ಅಲ್ಲ, ಅವ್ರೇನಾದ್ರು ಗಿಫ್ಟ್ ಕೊಟ್ಟರೆ ಇಸ್ಕೊಂತ ನಾನೇನು ಈ ಸಲ ಮನೆಯಲ್ಲೇ ಇರ್ತೀನಿ. ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಮನೇಲಿ ಇರ್ತೀನಿ. ಸೊ ಮನೇಲಿ ಸಿಗ್ತೇನೆ.